ಶ್ರೀಕೃಷ್ಣ ತುಪ್ಪ, ಹಳ್ಳಿ ಸೊಗಡಿನ ತುಪ್ಪ. ಪ್ರೆಸೆಂಟೆಡ್ ಬೈ ಸುಚಿಕಿಚಿ ವಿತ್ ಮುರಳಿ. ಸುಚಿಕಿಚಿ ವಿತ್ ಮುರಳಿನಲ್ಲಿ ಅದ್ಭುತವಾಗಿರುವಂಥ ಒಂದು ಮೊಜಾಟೋ ಮಾಡ್ಕೊಂಡಿದ್ದಾರೆ. ಈಗ ಎಲ್ಲ ಕಡೆ ಸಿಗ್ತಾ ಇರೋದು ನೇರಳೆ ಹಣ್ಣು. ನೇರಳೆ ಹಣ್ಣು ತಗೊಂಡು ಏನು ಮಾಡಬೇಕು, ಉಪ್ಪು ಹಾಕೊಂಡು ತಿನ್ಬೇಕಾರೆ ಉಪ್ಪು ಹಾಕೊಂಡು ತಿನ್ನೋದೆಲ್ಲ ಹಳೇದಾಗೋಯ್ತು. ಯಾವತ್ತಾದರೂ ನೀವು ನೇರಳೆ ಹಣ್ಣಿನ ಮಿಲ್ಕ್ ಶೇಕ್ ನೋಡಿದ್ದೀರಾ? ನೋಡಿಲ್ಲ ಅಂದ್ರೆ ಇನ್ಯಾಕೆ ತಡ್ರಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಒಳ್ಳೆ ನೇರಳೆ ಹಣ್ಣಿನ ಮಿಲ್ಕ್ ಶೇಕ್ ಕುಡ್ಕೊಳ್ಳಿ. ನಮಸ್ತೆ, Sri Krishna Halli Tuppa, Suchi Kichi with Murli. This video is sponsored by Sri Krishna Halli Tuppa. ಶ್ರೀಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure Sunflower Oil. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. Millets, nature to mankind. Reju Age. Reju Age, World Anti-Aging Center. ಇವತ್ತು ಚಿಯಾ ಸುರೇಶ್ ಅವರು ಬಂದಿದ್ದಾರೆ. ಒಂದು ಹೆಲ್ದಿ ಆಗಿರೋಂಥ ಅಡುಗೆ ಮಾಡ್ತಾರೆ. ಬನ್ನಿ ಸುರೇಶ್ ಸರ್, ನಮಸ್ತೆ, ವೆಲ್ಕಮ್ ಟು ಸುಚಿ ಕಿಚಿ. ಏನು ಚಿಯಾ ಸುರೇಶ್ ಅವರು ಇವತ್ತು ಚಿಯಾನ ಬೇಸ್ ಆಗಿ ಇಟ್ಕೊಂಡು ನಮ್ಮ ವೀಕ್ಷಕರಿಗೆ ಏನು ಆರೋಗ್ಯವಾದ ಅಡುಗೆನ ತೋರಿಸ್ತಾ ಇದ್ದೀರಾ ಮೇಡಮ್? ಇವಾಗ ಚಿಯಾ ಸೀಡ್ಸ್ ಮೇಲೆ ಬಂದಿರೋದ್ರಿಂದ ಚಿಯಾ ಸೀಡ್ಸ್ಗೆ ಏನಂದ್ರೆ ಇವಾಗ ನೇರಳೆ ಹಣ್ಣು ಈಗ ಇದು ಆಲ್ರೆಡಿ ಈಗ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಈಗ ಸೀಸನ್ ಇದು ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಎಷ್ಟು ಅಂತ ಹಾಗೆ ತಿನ್ನಕ್ಕಾಗಲ್ಲ, ಅದ್ರ ಬದಲು ಏನಾರ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಚಿಯಾ ಮತ್ತೆ ನೇರಳೆ ಮೊಜಿಟೋ ಮಾಡ್ತಾ ಇದ್ದೀನಿ. ಮೊಜಿಟೋ, ಇನ್ನೊಂದು ಯಾವುದು? ಇನ್ನೊಂದು ಜಾಮೂನ್ ಮತ್ತೆ ಮಿಲ್ಕ್ ಶೇಕ್. ನೇರಳೆ ಹಣ್ಣ ಬಳಸ್ಕೊಂಡು ಮೊಜಿಟೋ ಒಂದು, ಮತ್ತು ಇನ್ನೊಂದು ನೇರಳೆ ಹಣ್ಣಿನ ಮಿಲ್ಕ್ ಶೇಕ್. ನೇರಳೆ ಹಣ್ಣಿನ ಮೊಜಿಟೋಗೆ ಬೇಕಾಗಿರೋಂಥ ಪದಾರ್ಥಗಳು: ನೇರಳೆ ಹಣ್ಣು, ಚಿಯಾ ಸೀಡ್ಸ್, ನಿಂಬೆ ಹಣ್ಣು, ಸೋಡಾ, ಪುದೀನ ಸೊಪ್ಪು, ಉಪ್ಪು, ಜೇನುತುಪ್ಪ. ಮೊದಲನೇದಾಗಿ ಈಗ ಮೊಜಿಟೋ ಅಂದ್ರೆ ಏನೋ ಅದರಲ್ಲೂ ನೀವು ಆರೋಗ್ಯವಾಗಿರೋ ಮೊಜಿಟೋ ಅಂತ ಇದ್ದೀರಾ. ಮೊಜಿಟೋ ಕಾಮನ್ ಆಗಿ ನಾವು ಹೊರಗಡೆ ಹೋದಾಗ ಆರ್ಡರ್ ಮಾಡ್ತಾ ಇರ್ತೀವಿ, ಇಷ್ಟಪಟ್ಟು ಕುಡಿತೀವಿ. ಬೇಕು ಅಂದ್ರೆ ಸೋಡಾ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಹಾಗೆ ನಾರ್ಮಲ್ ವಾಟರ್ ಅಲ್ಲಿ ಮಾಡ್ಕೊಂಡು ತಗೋಬಹುದು. ಅದಕ್ಕೆ ಯಾಕಂದ್ರೆ ಮೊಜಿಟೋ ಅಂದ್ರೆ ಸೋಡಾ ಇರಲೇಬೇಕು. ಸೊ ನೀವು ಡಯಾಬಿಟಿಕ್ ಅವ್ರಿಗೆ ಅಂದಾಗ, ಆರೋಗ್ಯವಾದ ಅಡುಗೆ ಅಂದಾಗ ಇನ್ಸ್ಟೆಡ್ ಆಫ್ ಸೋಡಾ ನಾನು ಹೇಳ್ತೀನಿ ನೀರು ಬಳಸಿ ಸಹ ಮಾಡ್ಕೋಬಹುದು. ಹೌದು, ನೀರು ಜಂಬೋ ಡ್ರಿಂಕ್ ತರ, ಚಿಯಾ ಜಂಬೋ ಡ್ರಿಂಕ್ ತರ ತಗೋಬಹುದು. ಹೌದೌದು, ಯೂಸ್ ಮಾಡ್ಕೊಂಡು ಆಲ್ರೆಡಿ ಸೋಡಾ ಬೇಕಂದ್ರೆ ಯೂಸ್ ಮಾಡ್ಬೋದು, ಆಪ್ಷನ್. ಇಲ್ಲಾಂದ್ರೆ ಬೇಡ ಅಂತಂದ್ರೆ ಹಾಗೆ ವಾಟರ್ ಮಾಡ್ಕೋಬಹುದು. ಈಗ ಏನಂದ್ರೆ ಮೇಡಮ್, ಇದನ್ನ ನಾನು ಒಂದು ಹಾಫ್ ಅನ್ ಅವರ್, ಒಂದು ಅರ್ಧ ಗಂಟೆ ಟೈಮಲ್ಲಿ ಇದನ್ನ ವಾಟ್ರಲ್ಲಿ ಮತ್ತೆ ಸಾಲ್ಟ್ ಹಾಕಿ ನೆನೆಸಿ, ಉಪ್ಪಿನ ನೀರಲ್ಲಿ ನೆನೆಸಿಟ್ಟಿದ್ದಾರೆ. ಅದು ಮಾಡಲೇಬೇಕು. ನೇರಳೆ ತಿನ್ನೋಕ್ಕಿಂತ ಮುಂಚೆ ಗಂಟ್ಲಿಗೂ ಸಹ ಎಫೆಕ್ಟ್ ಹಾಕಲ್ಲ. ಉಪ್ಪು ಹಾಕಿ ವಾಶ್ ಮಾಡಬೇಕು. ಅದನ್ನ ನೆನೆಸಾದ್ಮೇಲೆ ಮತ್ತೆ ನಾನು ಸೀಡ್ಸ್ ಎಲ್ಲ ರಿಮೂವ್ ಮಾಡಿದ್ದೀನಿ. ರಿಮೂವ್ ಮಾಡಿ ಮತ್ತೆ ಈ ರೀತಿ ಮಾಡ್ಕೊಂಡಿದ್ದೀನಿ. ಇದನ್ನ ನಾವು ಮಿಕ್ಸಿಗೆ ಹಾಕೊಳ್ಳೋಣ. ಉಪ್ಪಿನ ನೀರಲ್ಲಿ ನೆನೆಸಿ ಬೀಜ ತೆಗೆದು ಅದನ್ನ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀರಾ. ಓಕೆ, ಸ್ವಲ್ಪ ಸಾಲ್ಟ್ ಹಾಕೊಳ್ತೀನಿ. ಪುದೀನ ಇದೆ, ಸ್ವಲ್ಪ ಪುದೀನ ಹಾಕೊಳ್ತೀನಿ. ಮೊಜಿಟೋ ಫ್ಲೇವರ್ ಬೇಕು. ಪುದೀನ ಫ್ಲೇವರ್. ಲೆಮನ್ ಈಗಲೇ ಹಾಕೋದಾ? ಹೌದು, ಲೆಮನ್ ಇವಾಗ ಹಾಕೊಳ್ತೀನಿ. ಎಷ್ಟು? ಒಂದು ಅರ್ಧ ಹೋಳು ಸಾಕು. ನಿಂಬೆ ಹಣ್ಣಿನ ರಸ, ಸ್ವಲ್ಪ ಜೇನುತುಪ್ಪ ಒಂದು ಹಾಕೋಬೇಕು, ಹನಿ. ಸೊ ಡಯಾಬಿಟಿಸ್ ಅವರು ಹನಿ ಬೇಕಾಗೋದಿಲ್ಲ. ಬೇಕಂದ್ರೆ ಹಾಕೋಬೋದು ಮೇಡಮ್, ಇಲ್ಲಾಂದ್ರೆ ಸ್ಟಾಪ್ ಮಾಡ್ಕೊ. ಇಷ್ಟೇ ಮೇಡಮ್, ಗ್ರೇಟ್ ಇಷ್ಟೇ. ಕಂಪ್ಲೀಟ್ ಆಗಿ ಕ್ರಶ್ ಆಗಿದೆ. ಏನ್ ಸರ್ ಇದು ಬಣ್ಣ? ಕಲರ್ ನ್ಯಾಚುರಲ್ ಕಲರ್, ಪರ್ಪಲ್ ಕಲರು. ಸ್ವಲ್ಪ ಚಿಯಾ ಸೀಡ್ಸ್ ಆ್ಯಡ್ ಮಾಡೋಣ. ಚಿಯಾ ಸೀಡ್ಸ್ನ ಮೊದಲೇ ತೊಳೆದು ನೆನೆಸಿಟ್ಟಿದ್ದಾರೆ. ಯೂಶಲಿ ಚಿಯಾ ಯೂಸ್ ಮಾಡೋ ಪ್ರೊಸೀಜರ್ ಯಾವಾಗಲೂ ಅದು ಸೋಕ್ ಆಗಿರಬೇಕು, ನೆಂದಿರಬೇಕು. ನೆಂದಿರೋಂಥ ಚಿಯಾ ಸೀಡ್ಸ್ ಇದು ಏನಂದ್ರೆ ಮೇಡಮ್, ಪರ್ ಡೇ ಒಂದು ಪರ್ಸನ್ 28 ಗ್ರಾಮ್ವರೆಗೂ ತೊಗೋಬೋದು. ಅದ್ರ ಮೇಲೆ ತೊಗೋಬಾರ್ದು. ಇದು ತೊಗೊಂಡ್ರೆ ಇದು ಏನಂದ್ರೆ ಹೊರಗಡೆನೆ ಸೋಕ್ ಮಾಡಿ ತೊಗೋಬೇಕು. ಮಿನಿಮಮ್ ಒನ್ ಅವರ್, ಹಾಫ್ ಅನ್ ಅವರ್ ಆದ್ರೂ ಮಿನಿಮಮ್ ನೀರಲ್ಲಿ ನೆನಿಬೇಕು. ಇದು ಏನಂದ್ರೆ 10 ಟೈಮ್ ಗ್ರೋತ್ ಆಗುತ್ತೆ ಸೀಡ್ಸ್. ಇಲ್ಲಾಂದ್ರೆ ಹಾಗೆ ತಿಂದ್ರೆ ಏನಾಗುತ್ತೆ ಅಂದ್ರೆ ನಾವು ಒಂದು 5 ಗ್ರಾಮ್ 10 ಗ್ರಾಮ್ ತಿನ್ಬಿಟ್ರೆ ಈ ಪೈಪಲ್ಲಿ ಏನಾಗುತ್ತೆ, ಹೋಗಿ ಸೀಡ್ಸ್ ಸಿಕ್ಕಾಕೊಂಡಿರುತ್ತೆ. ಹೌದು, ಅವಾಗ ಏನಾಗುತ್ತೆ, ನೀರು ಕುಡಿದ್ಮೇಲೆ ಅದು ಪೈಪ್ ಬ್ಲಾಕ್ ಆಗುತ್ತೆ. ನೋಡಿ, ಸೈಡ್ ಎಫೆಕ್ಟ್ ಅದೊಂದೇ ಮೇಡಮ್ ಇದರಲ್ಲಿ. ಏನಂದ್ರೆ ಅದೇ ಹೇಳಿದ್ ನಾನು, ಸೋಕ್ ಆಗ್ಬೇಕು, ನೆನಿಬೇಕು. ಚಿಯಾ ಸೀಡ್ಸ್ ಯಾವಾಗ್ಲೂ ಯಾವುದೇ ಡಿಶ್ ಬಳಸಕ್ಕಿಂತ ಮುಂಚೆ ನೆಂದಿರ್ಬೇಕು ಚಿಯಾ ಸೀಡ್ಸ್. ಸ್ವಲ್ಪ ಹಾಕ್ತಾ ಇದೀನಿ ಮೇಡಮ್, ಒಂದು ಸ್ಪೂನ್ ಅಷ್ಟು ಚಿಯಾ. ಅದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಬಿಡಿ. ಎಸ್ಪೆಷಲಿ ಡಯಾಬಿಟಿಕ್ ಅವ್ರಿಗೆ, ವೆಯ್ಟ್ ಲಾಸ್ ಮಾಡೋರ್ಗಂತೂ ಏನಂದ್ರೆ ನೀವು ಹೇಳಿದಾಗೆ ಅದು ಹೇಗೆ, ಅದು ಫುಲ್ ಆಫ್ ಫೈಬರ್ ಇದೆ. ಲೆಮನ್ ಒಂದು ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 2-3 ಲೀವ್ಸ್ ಪುದೀನ ಹಾಕ್ತೀನಿ. ಅದೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಡೈಜೆಷನ್ ನೀಟಾಗಿ ಆಗುತ್ತೆ. ಹೌದೌದು. ಸೋಡಾ ಆ್ಯಡ್ ಮಾಡ್ತೀನಿ. ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ ಮೇಡಮ್.
3-4 ಐಸ್ ಕ್ರೀಮ್ ಚಿಲ್ಲಾಗಿದ್ರೇನೆ ಮೊಜಿಟೋ ಟೇಸ್ಟ್ ಚೆನ್ನಾಗಿರುತ್ತೆ. ಕದ ಕಾಣ್ತಾ ಇದೆ. ಎಷ್ಟು ಕಲರ್ಫುಲ್ ಆಗಿದೆ ಅಂದರೆ ಕುಡಿಬೇಕು ಅನಿಸ್ತಾ ಇದೆ. ಬಣ್ಣ ನೋಡಿದ್ರೇ ಸಖತ್ತಾಗಿದೆ. ಟೇಸ್ಟ್ ಮಾಡಿ ಮೇಡಮ್, ಟೇಸ್ಟ್ ಮಾಡಿ ಹೇಳಿ ಮೇಡಮ್. ನೇರಳೆ ಹಣ್ಣು ಚಿಯಾ ಮೊಜಿಟೋ ರೆಡಿಯಾಗಿದೆ. ತುಂಬಾ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡುತ್ತು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ A, D, E ಇದ್ರಲ್ಲಿ ಸಾಕಷ್ಟಿದೆ. ಇದ್ರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಇದು ನೇರಳೆ ಹಣ್ಣು ಏನಂದ್ರೆ ಇದು ನಮ್ಮ ಇಂಡಿಯನ್ ತರಕಾರಿ ಆಗಲಿ ಹಣ್ಣಾಗಲಿ ಯಾವುದೇ ಆದ್ರೂ ನಮ್ದನ್ನ ಬಳಸಿ ದೇಸಿ ಬಳಸಿ. ಮತ್ತು ಇನ್ನೊಂದು ಏನಂದ್ರೆ ಬ್ಲೂಬೆರಿ ತಿನ್ನಿ ಅಂತೀಗೆಲ್ಲ ಹೇಳ್ತಾ ಇದ್ದಾರೆ. ಆ ಬ್ಲೂಬೆರಿ ಬೆಲೆ ನೋಡಿದ್ರೇನೆ ಎಲ್ಲಿಂದಪ್ಪ ಅಷ್ಟು ಕಾಸ್ಟ್ಲಿ, ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಬ್ಲೂಬೆರಿ. ಅದರಷ್ಟೇ ಹೆಲ್ತ್ ಬೆನಿಫಿಟ್ಸ್ ಈ ಜಂಬೋ ನೇರಳೆ ಹಣ್ಣಲ್ಲಿ ಇದೆ. ಜಂಬೋ ನೇರಳೆ ಹಣ್ಣಲ್ಲಿ ಇದೆ. ಬ್ಲೂಬೆರಿ ಬದಲು ನಾವು ಈ ನೇರಳೆ ಹಣ್ಣ ಬಳಸ್ಬೋದು. ಅದೇ ಎಷ್ಟು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ನಮ್ಮ ದೇಸಿ ಹಣ್ಣಿದು. ಮತ್ತೊಂದು ಆರೋಗ್ಯವಾದ ಅಡುಗೆ ಯಾವ ತೋರಿಸ್ತಾ ಇದ್ದೀರಾ ಸರ್? ಈಗ ನೇರಳೆ ಹಣ್ಣದು ಮಿಲ್ಕ್ ಶೇಕ್ಸ್. ಓಹೋ, ನೇರಳೆ ಹಣ್ಣು ಮೊಜಿಟೋ ಆಯ್ತು. ಈಗ ಮಿಲ್ಕ್ ಶೇಕ್ ಮಕ್ಕಳು ಮತ್ತೆ ಎಲ್ಲರೂ ತಗೋಬಹುದು. ಮಿಲ್ಕ್ ಶೇಕ್ ಇದ್ರಲ್ಲೂ ಚಿಯಾನ ಬಳಸ್ತಾರೆ. ಚಿಯಾ ಮತ್ತೆ ನೇರಳೆ ಹಣ್ಣು ಮೇನ್ ಇಂಗ್ರೀಡಿಯೆಂಟ್. ಚಿಯಾ ನೇರಳೆ ಹಣ್ಣಿನ ಮಿಲ್ಕ್ ಶೇಕ್ಗೆ ಬೇಕಾಗಿರೋಂಥ ಪದಾರ್ಥಗಳು ಚಿಯಾ ಸೀಡ್ಸ್, ನೇರಳೆ ಹಣ್ಣು, ಬಾಳೆಹಣ್ಣು, ಹಾಲು, ಜೇನುತುಪ್ಪ, ಸಕ್ಕರೆ. ಇದು ಮಿಲ್ಕ್ ಬಾಯ್ಲ್ ಮಾಡ್ಕೊಂಡು ಆರಿಸ್ಕೊಂಡಿದ್ದೀನಿ. ಹಾಲು ತಣ್ಣಗಾಗಿದೆ. ಇದನ್ನ ಈಗ ನಾವು ಇದೆಲ್ಲ ಬಿಸಿ ಮಾಡ್ಕೊಂಡು ಸ್ವಲ್ಪ ಲೈಟ್ ಆಗಿ ಮಾಡ್ಕೊಂಡ್ರೆ ಆರಿಸ್ಕೊಂಡ್ರೆ ಒಳ್ಳೇದು, ಚೆನ್ನಾಗಿ. ಅಲ್ಲ, ಹಾಲು ಬಿಸಿ ಇರಬಾರ್ದು. ಮಿಲ್ಕ್ ಶೇಕ್ ಕೂಲ್ ಆಗಿರ್ಬೇಕು. ಅದು ಚಿಲ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈಗ ಮೊದಲನೇದಾಗಿ ಏನ್ ಮಾಡ್ಬೇಕು ಸರ್? ಇಲ್ಲಿ ನಾವು ಹೇಗಿದ್ರು ಇದು ರುಬ್ಬಿರೋಂಥ ಜಾರ್ ಇದೆ. ನೇರಳೆ ಹಣ್ಣು ಗ್ರೈಂಡ್ ಮಾಡಿರೋದೇ ಇದೆ. ಹಾಕೊಳ್ಳೋಣ ಸ್ವಲ್ಪ ಚಿಯಾ ಸೀಡ್ಸ್ ಹಾಕೊಳ್ತೀನಿ. ಇದಕ್ಕೆ ನೀವು ಬ್ಲೆಂಡ್ ಮಾಡ್ಬಿಡ್ತೀವಿ. ಸ್ವಲ್ಪ ಬ್ಲೆಂಡ್ ಆದ್ರೂ ಚೆನ್ನಾಗಿರುತ್ತೆ. ಪ್ರೋಟೀನ್ ಚೆನ್ನಾಗಿ ಸಿಗುತ್ತಲ್ಲ ಮೇಡಮ್. ಪ್ರೋಟೀನ್, ಫೈಬರ್ ಅದೆಲ್ಲ ಚೆನ್ನಾಗಿ ಸಿಗುತ್ತೆ. ಎಷ್ಟು? 1.5 ಸ್ಪೂನ್ ಅಷ್ಟು ಹಾಕ್ತೀರಾ. 1 ಕಪ್ ಅಷ್ಟು ನೇರಳೆ ಹಣ್ಣು. ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ಕೊಳ್ತೀನಿ ಇದಕ್ಕೆ. ಥಿಕ್ ಶೇಕ್ ಮಾಡ್ಕೋಬಹುದು. ಜಾಸ್ತಿ ಮಿಲ್ಕ್ ಆ್ಯಡ್ ಮಾಡಿದ್ರೆ ಇದು ಥಿಕ್ ಶೇಕ್ ಇದ್ರೆ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಥಿಕ್ ಶೇಕ್ ಜೊತೆಗೆ ಮೇಡಮ್ ಬಾಳೆಹಣ್ಣು ಒಂದು ಆ್ಯಡ್ ಮಾಡ್ಕೊಳ್ತೀನಿ. ತುಂಬಾ ಹೆಲ್ದಿ, ಫುಲ್ ಆಫ್ ಎನರ್ಜಿ ಬಾಳೆಹಣ್ಣು ಮಾತ್ರ. ಯಾವ ಬಾಳೆಹಣ್ಣು? ಇದು ಪಚ್ಚ ಬಾಳೆಹಣ್ಣು ತಗೊಂಡಿದ್ದೀರಾ? ಏಲಕ್ಕಿ ಬಾಳೆಹಣ್ಣು ತಗೋಬೋದಾ? ಯಾವ್ದಾದ್ರು ತಗೋಬಹುದು. ಬನಾನಾ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಅಂದ್ರೆ ನಾವು ಈಗ ಬನಾನಾ ಒಂದೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಆಪಲ್ಲು ಎನಿ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬಹುದು ಇದ್ರ ಜೊತೆ. ಅವ್ರ ಚಾಯ್ಸ್. ಹೌದೌದು. ತಿಕ್ಕಾಗಿ ಬರುತ್ತೆ. ತಿಕ್ಕಾಗಿದ್ರೆ ಸ್ಪೂನಲ್ಲೇ ತಿನ್ಬೋದು ಸರ್. ತುಂಬಾ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಮೇಡಮ್. ಇದು ತಿಕ್ಕ ಆಗ್ಬಿಡುತ್ತೆ. ಯಾಕಂದ್ರೆ ಬನಾನಾ ಮತ್ತೆ ಇಲ್ಲಿ ನೇರಳೆ ಹಣ್ಣು ಎರಡೂ ಇದೆ. ಹೌದೌದು ಮೇಡಮ್. ಅದೆರಡು ಪಲ್ಪಿಯಾಗಿ ಗಟ್ಟಿ ಬಂದ್ಬಿಡುತ್ತೆ. ಹನಿ ಹಾಕ್ತಾ ಇದ್ದೀನಿ ಸ್ವಲ್ಪ. ಇದಕ್ಕೆ ಈಗ ಡಯಾಬಿಟಿಸ್ ಅವರು ಕುಡಿಬಹುದು ಇದ್ರನ್ನ. ಡಯಾಬಿಟಿಕ್ ಅವ್ರು ಬೇಕಾದ್ರೆ ಮೇಡಮ್ ಶುಗರ್ ಮತ್ತೆ ಹನಿ ಬೇಕಾದ್ರೆ ಹಾಕೊಳ್ಳಿ. ಹೌದೌದು. ನಾನು ಹನಿ ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ಸ್ವಲ್ಪ ಟೇಸ್ಟ್ ಇದ್ರೆ ಕೆಲವರೆಲ್ಲ ಟೇಸ್ಟ್ ಕೇಳ್ತಾರೆ. ಅದಕ್ಕೆ ಅಲ್ಲ, ಈಗ ವೇಟ್ ಲಾಸ್ ಆಗೋರು ಬನಾನಾ ಯೂಶಲಿ ಜಿಮ್ಗಿನ ಮುಂಚೆ ತಗೋತಾರೆ. ಸೊ ಹನಿನ ಆಡ್ ಮಾಡ್ಕೋಬಹುದು, ಶುಗರ್ ಬೇಡ. ಸೊ ರುಚಿಗೆ ಬೇಕು ಅಂದ್ರೆ, ರುಚಿ ಬೇಕು ಅನ್ನೋರು ಎರಡು ಸಹ ಆಡ್ ಮಾಡಿ. ಈಗ ನಾನು ಬೇಕಂದ್ರೆ ಶುಗರ್ ಸ್ವಲ್ಪ ಆಡ್ ಮಾಡಲ್ಲ, ರುಚಿಗೆ ಹಾಕಿ ಸ್ವಲ್ಪ ಒಂದೇ ಒಂದು ಅರ್ಧ ಸ್ಪೂನ್ ಹಾಕಿ ಸಾಕು ಮಾಡಿ. ಸ್ವಲ್ಪ ಸಾಕು. ಯಾಕಂದ್ರೆ ಬನಾನಾ ಇದೆ, ಬನಾನಲ್ಲಿ ಸ್ವೀಟ್ನೆಸ್ ಬಂದ್ಬಿಡ್ತದೆ. ಹನಿ ಹಾಕಿದೀವಿ. ಅದರಲ್ಲೂ ಇದು ಪಚ್ಚಬಾಳೆಹಣ್ಣು ತುಂಬಾ ಸಿಹಿ. ಇದರಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ನಾನು ಒಂದು ಸ್ವಲ್ಪ ಆಡ್ ಮಾಡ್ತಾ ಇದ್ದೀನಿ. ಸೀಡ್ಸ್ ಇದೆ ಅಲ್ಲ, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಎಲ್ಲ ಇದೆ. ಕಡಲೆಕಾಯಿ ಬೀಜ, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಒಣ ದ್ರಾಕ್ಷಿ ಇದೆ, ಗೋಡಂಬಿ ಇದೆ. ಮೇಡಮ್ ತುಪ್ಪ ಹಾಕಿದ್ರೆ ಇದಕ್ಕೆ ಏನಾಗುತ್ತೆ ಅಂದ್ರೆ, ನಾವು ಡೈಲಿ ಏನ್ ಹೇಳ್ತೀವಿ ಅಂದ್ರೆ ಗ್ಯಾಸ್ಟ್ರಿಕ್ ಇರೋರಿಗೆ ಅವ್ರಿಗೆಲ್ಲಾನು ಒಂದು ಮಿನಿಮಮ್ ಒಂದು ಅರ್ಧ ಲೋಟ ಮಿಲ್ಕ್, ಒಂದು 1/2 ಲೀಟರ್ ಮಿಲ್ಕ್ ಕುಡಿರಿ ಅಂತ ಹೇಳ್ತೀವಿ. ಗ್ಯಾಸ್ಟ್ರಿಕ್ ಎಲ್ಲ ರಿಮೂವ್ ಆಗುತ್ತೆ ಅದರಲ್ಲಿ. ಅದಕ್ಕೆ ಮಿಲ್ಕ್ ಜೊತೆಗೆ ನಾವು ಮಿಲ್ಕ್ ಆ್ಯಡ್ ಮಾಡೋದ್ರಿಂದ ಇದ್ರ ಜೊತೆ ತುಪ್ಪ ಹಾಕಿದ್ರೆ ಟೇಸ್ಟೇ ಚೇಂಜ್ ಆಗುತ್ತೆ. ಏನು ಒಂದು ಟ್ವಿಸ್ಟ್ ಇದು, ಮಿಲ್ಕ್ ಶೇಕ್ ಅಲ್ಲಿ ತುಪ್ಪನ ಬಳಸ್ತಾ ಇದ್ದಾರೆ. 1-2 ಸ್ಪೂನ್ ತುಪ್ಪ ನಾವು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ತುಪ್ಪ. ನೋಡಿ ಮೇಡಮ್,
ನಮ್ಮ ಅಡುಗೆಯಲ್ಲಿ ನಾವು ಬಳಸ್ತಾ ಇದ್ದೀವಿ ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ ಶ್ರೀಕೃಷ್ಣ ತುಪ್ಪ. ಏನ್ ತುಪ್ಪದ ಬಾಟಲ್ ತೆಗಿತಾ ಇದ್ದಂಗೆ ಇದೆ. ಒಂದ್ ಸಾಕಾಗುತ್ತೆ, ಇನ್ ಸ್ವಲ್ಪ ಬೇಕಾ? ಹಾಕಿ ಮೇಡಮ್, ಇನ್ನೊಂದು ಸ್ಪೂನ್ ಹಾಕಿ. ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಟೀ ಸ್ಪೂನ್ ತುಪ್ಪ ನಾವು ತಿನ್ನೋದೇ ಇಲ್ಲ. ಆಲ್ರೆಡಿ ತುಪ್ಪ ತಿಂದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಕೆಲವರು ತಿನ್ನೋದಿಲ್ಲ, ಆಯುರ್ವೇದದಲ್ಲಿ ಮಾತ್ರ ತುಪ್ಪ ಬಳಸಿ ಅಂತಾನೆ ಹೇಳೋದು. ಗುಡ್ ಕೊಲೆಸ್ಟ್ರಾಲ್ ಇರೋದು, ಅದು ಗುಡ್ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ನ ರಿಮೂವ್ ಮಾಡುತ್ತೆ. ಹೌದು. ಅದು ನಾವು ಡೈಲಿ 1/2 ಲೀಟ್ರು ಮಿಲ್ಕಿಗೆ 1/2 ಲೀಟ್ರ್ ನೀರು ಆ್ಯಡ್ ಮಾಡಿ ತೆಳ್ಳಗೆ ಮಿಲ್ಕ್ ಆ್ಯಡ್ ಮಾಡಿಕೊಂಡು ಡೈಲಿ ಬೆಳಗ್ಗೆ 1 ಲೋಟ ಸಂಜೆ 1 ಲೋಟ ತುಪ್ಪ ಆ್ಯಡ್ ಮಾಡ್ಕೊಂಡು ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗ್ಬೋದು, ಮತ್ತೆ ಹೆಲ್ತ್ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಬ್ಲೆಂಡ್ ಮಾಡ್ತೀನಿ. ಸಕ್ಕದಾಗಿ ಬಂದಿದೆ ಬ್ಲ್ಯಾಕ್ ಕರೆಂಟ್. ಓಹೋ, ಇದ್ರ ಬಣ್ಣ ಅಂತ ಇನ್ನೂ ಸೂಪರ್. ಬ್ಲ್ಯಾಕ್ ಕರೆಂಟ್ ಸರ್ ಸಕ್ಕದಾಗಿದೆ. ಹೆಲ್ತಿ ಇರುತ್ತೆ ಮೇಡಮ್. ಎಲ್ಲ ನಮ್ದು ಹೆಲ್ತಿನೇ ಫುಲ್ಲು. ಹೆಲ್ತಿ ಕೊಡೋಣ ಜನಗಳಿಗೆ. ಅಲ್ಲ, ವೇಟ್ ಲಾಸ್ ಮಾಡೋರ್ಗಂತೂ ಒಳ್ಳೆ ಆರೋಗ್ಯದ ಅಡುಗೆಗಳನ್ನ ತೋರಿಸ್ತಾ ಇದ್ದೀರಾ, ಹಾಗೂ ಡಯಾಬಿಟಿಕ್ ಫ್ರೆಂಡ್ಲಿ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಇಲ್ಲಿಗೆ ಚಿಯಾ ಸೀಡ್ ಜೊತೆಗೆ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಲು ಸೇರಿಸಿ ಮಿಲ್ಕ್ ಶೇಕ್ ಅಲ್ವಾ, ಅದರಿಂದ ಮಿಲ್ಕ್ ಶೇಕ್ ಇರೋದ್ರಿಂದ ಮಿಲ್ಕ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಬ್ಲೆಂಡ್ ಮಾಡಿರೋಂಥದ್ದು ಬಾಳೆಹಣ್ಣು, ಚಿಯಾ, ನೇರಳೆಹಣ್ಣು, ಜೇನುತುಪ್ಪ. ಆದ್ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಮೇಲೆ ಹಾಕ್ತಾ ಇದ್ದೀನಿ. ಡ್ರೈ ಫ್ರೂಟ್ಸು, ಸೀಡ್ಸ್ ಎಲ್ಲ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಮೇಲೆ. ಕಲರ್ಫುಲ್ ಆಗಿರುತ್ತೆ. ತುಂಬ ಕಲರ್ಫುಲ್ ಆಗಿದೆ. ರಿಯಲಿ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ. ಇವತ್ತು ಮುರಳಿ ಸರ್ ಟೇಸ್ಟ್ ಮಾಡಬೇಕು. ನೋಡ್ತಾ ಇದ್ರೆ ಇವಾಗ ನನಗೆ ಫಸ್ಟ್ ಕುಡಿಬೇಕು ಅನಿಸ್ತಾ ಇದೆ. ನೀನು ಹಾಕ್ತೀನಿ ಮೇಲೆ. ಚಿಯಾ ನೇರಳೆ ಹಣ್ಣಿನ ಮೋಜಿಟೋ ಹಾಗೂ ಚಿಯಾ ನೇರಳೆ ಹಣ್ಣಿನ ಮಿಲ್ಕ್ ಶೇಕ್ ಎರಡೂ ತಯಾರಾಗಿದೆ. ಟೇಸ್ಟ್ ಮಾಡೋಕ್ಕೆ ಮುರಳಿಯವರು ರೆಡಿಯಾಗಿದ್ದಾರೆ, ಬನ್ನಿರಿ. ನಮಗೆ ಜ್ಯೂಸ್ ಕುಡಿಯೋದಂದ್ರೆ ಭಾಳ ಖುಷಿ, ತುಂಬ ಮಜವಾಗಿರುವಂಥದ್ದು. ಚಿಯಾ ಸುರೇಶ್ ಅವರು ಚಿಯಾ ಸೀಡ್ಸಲ್ಲಿ ಏನೇನು ಬೇಕೋ ಎಲ್ಲ ಮಾಡಿಕೊಡ್ತಾರೆ. ಜ್ಯೂಸು, ಒಬ್ಬಟ್ಟು, ಚಪಾತಿಯಿಂದ ಹಿಡಿದು ತುಪ್ಪ, ಉಪ್ಪಿನಕಾಯಿ ತನಕ ಮಾಡೋರು ನಮ್ಮ ಚಿಯಾ ಸುರೇಶ್ ಅವರು. ಇವರು ಚಿಯಾದ ಬಗ್ಗೆ, ಅಂದರೆ ಆ ಚಿಯಾ ಸೀಡ್ಸಿನ ಬಗ್ಗೆ ಸಾಕಷ್ಟು ಕಲ್ತಿದ್ದಾರೆ. ಅದನ್ನು ಬೆಳೆಯೋದು ಹೆಂಗೆ, ಬೆಳೆದಾದ್ಮೇಲೆ ಅದು ಏನೇನು ಉಪಯೋಗಿಸ್ಬೋದು, ಉಪಯೋಗಿಸೋದ್ರಿಂದ ಬರುವಂಥ ಲಾಭಗಳೇನು, ಆರೋಗ್ಯಕರವಾದಂಥ ಅಂಶಗಳೇನಿದೆ, ಇದ್ರ ಬಗ್ಗೆ ಸಾಕಷ್ಟು ಇದ್ರ ಬಗ್ಗೆ ತಿಳ್ಕೊಂಡಿರುವಂಥ ಸುರೇಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು, ಮುರಳಿಯವರೇ ಚಿಯಾ ಸೀಡ್ಸ್ನ ತಿನ್ನೋಕ್ಕೆ ಶುರು ಮಾಡಿ ಆರೋಗ್ಯದಲ್ಲಿ ಬದಲಾವಣೆ ನೋಡ್ಕೊಳ್ಳಿ. ಶುಗರ್ ಕಂಟ್ರೋಲ್ ಆಗುತ್ತೆ, BP ಕಂಟ್ರೋಲಿಗೆ ಬರುತ್ತೆ, ವೆಯ್ಟ್ ರಿಡಕ್ಷನ್ ಆಗುತ್ತೆ, ಜೊತೆಗೆ ಮಲಬದ್ಧತೆ ಏನಾದರೂ ಇದ್ದರೆ ಆ ಕಾನ್ಸ್ಟಿಪೇಷನ್ ಅಂತ ಕರೀತಾರೆ, ಅದೂ ಕೂಡ ಕಡಿಮೆ ಆಗುತ್ತೆ. ಚಿಯಾ ಸೀಡ್ಸ್ನ ಉಪಯೋಗಿಸಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಇವ್ರಿಗೆ ಚಿಯಾ ಸುರೇಶ್ ಅಂತಲೇ ಹೆಸರಿಟ್ಬಿಟ್ಟಿದ್ದೀವಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಮೊಜಿಟೋ ಮಾಡಿದ್ದಾರೆ, ಒಂದು ಮಿಲ್ಕ್ ಶೇಕ್ ಮಾಡಿದ್ದಾರೆ. ಫಸ್ಟ್ ಯಾವ್ದು ಕುಡಿಯೋದು? ಫಸ್ಟ್ ಮೊಜಿಟೋ ಮಾಡಿದ್ದಾರೆ. ಓಕೆ, ಇದು ಮೊಜಿಟೋ ನಾನಂತೂ ಯಾವತ್ತೂ ಕುಡಿದಿಲ್ಲ, ಇವತ್ತೇ ಕುಡಿತಾ ಇರೋದು. ಯಾಕಂದರೆ ಈಗ ನೇರಳೆಹಣ್ಣಿನ ಕಾಲ ರೀ, ಎಲ್ಲ ಕಡೆ 80 ರೂಪಾಯಿ ಕೆಜಿಗೆ ಇಷ್ಟಿಡ್ದಪ್ಪ ನೇರಳೆಹಣ್ಣು ಸಿಗ್ತಾ ಇದೆ. ಕೆಲವು ಕಡೆ 120 ಇದೆ. 80 ರೂಪಾಯಿಂದ ಒಳ್ಳೊಳ್ಳೆ ಸಿಗುತ್ತೆ ನೇರಳೆಹಣ್ಣು. ಆ ಕಾಲದಲ್ಲಿ ಆ ಸೀಸನಲ್ಲಿ ಸಿಗುವಂತಹ ಹಣ್ಣುಗಳಲ್ಲಿ ನೀವು ಸಾಕಷ್ಟು ವಿಟಮಿನ್ಗಳನ್ನ ಅಬ್ಸರ್ವ್ ಮಾಡ್ಕೋಬೋದು. ಇವಾಗ ನೇರಳೆಹಣ್ಣಿನ ಕಾಲ, ಈ ಥರ ಮಾಡ್ಕೊಂಡು ಕುಡೀರಿ, ಮಜವಾಗಿರುತ್ತೆ. ಉಪ್ಪು ಹಾಕೊಂಡು ತಿಂದ್ರೇ ಅಷ್ಟೊಂದು ಸಖತ್ತಾಗಿರುತ್ತೆ ಅದು. ರುಚಿ ಈ ಥರ ನಾವು ಕುಡ್ದಿಲ್ಲ ಬಿಡಿ. ಚಿಯಾ ಸೀಡ್ಸ್ ಹಾಕಿದ್ದೀವಿ, ಅದಕ್ಕೆ ಚಿಯಾ ಸೀಡ್ಸ್ ಹಾಕಿದ್ದೀವಿ. ಇದು ಆರೋಗ್ಯದ ಡ್ರಿಂಕು. ಸೀಸನ್ ವೈಸು ಸಿಕ್ಕಿದಾಗ ಒಂದೊಂದು ಗ್ಲಾಸು 3 ದಿನಕ್ಕೋ 4 ದಿನಕ್ಕೋ ಒಂದೊಂದು ಗ್ಲಾಸು, ವಾರಕ್ಕೆ 1-2 ಗ್ಲಾಸ್ ಕುಡಿತಾ ಬನ್ನಿ. ಆ ಸೀಸನ್ ಸಿಗೋವಂಥ ಹಣ್ಣುಗಳಲ್ಲಿ ಬೇರೆ ಯಾವ ಹಣ್ಣಲ್ಲೂ ಆ ಥರ ವಿಟಮಿನ್ಗಳು ಸಿಗೋಕ್ಕೆ ಚಾನ್ಸೇ ಇಲ್ಲ. ದಯವಿಟ್ಟು ಸೀಸನಲ್ಲಿ ಇದನ್ನು ಮಾಡ್ಕೊಂಡು ಕುಡೀರಿ, ತುಂಬ ಸಖತ್ತಾಗಿರುತ್ತೆ. ಎಸ್ ಮೇಡಮ್, ಇನ್ನೊಂದು ಯಾವುದು? ಇದು ಏನಿದು? ಮಿಲ್ಕ್ ಶೇಕಾ? ಮಿಲ್ಕ್ ಶೇಕು. ಇದು ಚಿಯಾ ನೋಡಿ, ಚಿಯಾ ಸೀಡ್ಸ್ ಎಲ್ಲ ಕಾಣುತ್ತೆ ನಿಮಗೆ. ಆರೋಗ್ಯಕ್ಕೆ ಒಳ್ಳೆಯದಾಗಿರೋದೊಂದು ಚಿಯಾ ಸೀಡ್ಸು. ಅದನ್ನು ಎಲ್ಲೆಲ್ಲಿ ಸೇರಿಸ್ಕೊಂಡು ತಿನ್ನೋಕ್ಕಾಗುತ್ತೋ ತಿನ್ನೋಕ್ಕೆ ಶುರು ಮಾಡಿ, ಆರೋಗ್ಯನ ವೃದ್ಧಿಸ್ಕೊಳ್ಳಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಟಾಪ್ ಮಾಡಿ ತಿನ್ನೋದಕ್ಕೆ, ಬೆಳಗ್ಗೆ ವೆಯ್ಟ್ ಲಾಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಡೋರಿದ್ರೆ ಒಂದೊಂದು ಚಂಬು ತಿನ್ಬೋದು ಇದನ್ನು. ಸೀಡ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡ್ಬೋದು. ಸೀಡ್ಸು ಇದೆ, ಡ್ರೈ ಫ್ರೂಟ್ಸ್ ಇದೆ, ಬಾಳೆಹಣ್ಣಿದೆ, ಇದರಲ್ಲಿ ಚಿಯಾ ಇದೆ, ನೇರಳೆ ಹಣ್ಣು. ಇದೆಲ್ಲ ಏನಂದ್ರೆ ಒಂದು ಹೊತ್ತಿನ ಊಟಕ್ಕೆ ಸಮಾನ ಇದು. ಹೌದು, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಇದನ್ನ ಮಿಲ್ಕ್ ಶೇಕ್. ಪ್ರೋಟೀನ್, ಫೈಬರ್ ಎಲ್ಲ ರಿಚ್ ಆಗಿ ಸಿಗುತ್ತೆ. ಒಮೆಗಾ 3 ಇದೆ ಚಿಯಾ ಸೀಡ್ಸ್ ಅಲ್ಲಿ, ಅದೆಲ್ಲ ಇರೋದ್ರಿಂದ ರಿಚ್ ಆಗಿ ಸಿಗುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನೀವು ಸ್ಟಾಪ್ ಮಾಡಿ ಒಂದು ಬ್ರೇಕ್ಫಾಸ್ಟ್ ತಗೊಂಡ್ರೆ ಬೆಳಿಗ್ಗೆ ಅದು ಈವ್ನಿಂಗ್ ಯಾವುದೋ ಒಂದು ಟೈಮಲ್ಲಿ ಮಾಡ್ಕೋಬಹುದು. ಚೆನ್ನಾಗಿ ಮಾಡಿದ್ದೀರಿ. ಇನ್ನೊಂದು ಏನಂದ್ರೆ ಅದಕ್ಕೆ ತುಪ್ಪ ಯೂಸ್ ಮಾಡಿದ್ದೀವಿ. ಅದೇ ಮೇನ್. ಶ್ರೀಕೃಷ್ಣ ತುಪ್ಪ ಹಾಕ್ಬಿಟ್ರಾ?
ನೋಡಿದ್ರಾ ನಾವ್ ಹೆಂಗೆ ಮಿಲ್ಕ್ ಶೇಕಲ್ಲೂ ಶ್ರೀಕೃಷ್ಣ ತುಪ್ಪ ಹಳ್ಳಿ ಸೊಗಡಿನ ತುಪ್ಪವನ್ನು ಕೂಡ ಇದಕ್ಕೆ ಬಳಸಿದ್ದಾರೆ. ನಿಜವಾಗಿದ್ದೀರಿ ಚೆನ್ನಾಗಿ ಮಾಡಿದ್ರ ಸುರೇಶ್, ಖುಷಿ ಆಯ್ತ್ರಿ. ಥ್ಯಾಂಕ್ ಯು. ಈ ಥರ ಒಳ್ಳೊಳ್ಳೆ ತಾಕತ್ಕಿದ್ದಾವ ಒಂದೊಂದು ಮಾಡ್ಕೊಡಿ ನಮಗೆ ಬಂದು. ಓಕೆ, ಥ್ಯಾಂಕ್ ಯು ಸುರೇಶ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. 2 ಗ್ಲಾಸು ಜ್ಯೂಸು, ಇದು ಮೊಜಿಟೋ, ಇದು ಮಿಲ್ಕ್ ಶೇಕು, ಎರಡೂ ಯಾರಿಗೂ ಕೂಡ ಮಾತೇ ಇಲ್ಲ. ಇದು ನಮ್ಮದೇ, ಇದು ನಮ್ಮದು. ಎರಡೂ ಕುಡಿತಾ ಇರೋದೇನೆ, ಆರೋಗ್ಯ ಕಾಪಾಡ್ಕೊಳ್ತಾ ಇರೋದೇನೆ. ಎಸ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದ್ದೀವಿ. ಇದು ಶ್ರೀಕೃಷ್ಣ ತುಪ್ಪ, ಹಳ್ಳಿ ಸೊಗಡಿನ ತುಪ್ಪ, ಶುಚಿ ಕಿಚಿ ವಿತ್ ಮುರಳಿ ಕಾರ್ಯಕ್ರಮ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ, ಅಮೃತನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳ್ತಾ ಇರೋರು ಈ ಅಮೃತನೋನಿ ಗ್ಯಾಸ್ಟ್ರಿನ್ ತಗೊಂಡ್ಮೇಲೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ, ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಒಳಗಡೆ ಗ್ರೀನ್ ಕಲರ್ ಬಾಟ್ಲ್ ಇರುತ್ತೆ. ಇದ್ರ ಒಂದು ಮುಚ್ಚಳದಷ್ಟು ಔಷಧಿನ 40 ml ಉರು ಬೆಚ್ಚಗಿರೋ ನೀರಿಗೆ ಹಾಕೊಂಡು ಊಟಕ್ಕಿಂತ ಮೊದಲು 1 ಸರಿ ತೊಗೊಂಡ್ರೆ ಸಾಕು. ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದೆ ಸಾರ್ ಅಂದರೆ 2 ಸರಿ ತಗೊಳ್ಳಿ, ಖಂಡಿತವಾಗ್ಲೂ ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ, ಅಮೃತನೋನಿ ಗ್ಯಾಸ್ಟ್ರಿನ್. ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಇವ್ರದ್ದೊಂದು 12 ಒಳ್ಳೊಳ್ಳೆ ಪ್ರಾಡಕ್ಟ್ ಇದೆ ಅಮೃತನೋನಿ ಇವ್ರದ್ದು. ಇದನ್ನೆಲ್ಲ ನೀವು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಕೋಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಅಲ್ಲಿಂದ ನಿಮಗೆ ಬೇಕಾಗಿರುವಂಥ ಎಲ್ಲ ಅಮೃತನೋನಿಯ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಪ್ಯೂರ್ ಆಯಿಲ್ನ ಬಳಸಿ ನಾವು ಅಡುಗೆನ ಮಾಡ್ತಾ ಇದೀವಿ. ಕರ್ನಾಟಕದ ಮೊದಲನೆಯ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ ಅದು ಅಂದರೆ ಅದು ಸನ್ಪ್ಯೂರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಆಯಿಲನ್ನು. ಕರ್ನಾಟಕದ ನಂಬರ್ 1 ಅಡಿಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಬಹಳ ಲೈಟ್ ಆಗಿದೆ. ಇದನ್ನ ನೀವು ಆನ್ಲೈನ್ ಕೂಡ ಶಾಪ್ ಮಾಡಬಹುದು. ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ ಹೋಗುತ್ತೆ. ಸನ್ಪ್ಯೂರ್ದು ತುಂಬಾ ಪ್ರಾಡಕ್ಟ್ ಇದೆ, ಅದೆಲ್ಲವನ್ನೂ ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡಬಹುದು. ಮಿಲೆಕ್ಸ್, ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸ್ ಇಂದ ಮಾಡಿರೋದು. ಮಿಲೆಟ್ಸ್ನ ತಿನ್ನಕ್ಕಾಗದೇ ಇದ್ದವ್ರಿಗೋಸ್ಕರ ಒಂದು 16ಕ್ಕಿಂತ ಹೆಚ್ಚು ಮಿಲೆಟ್ಸ್ಗಳು, ಒಂದು ಸ್ವಲ್ಪ ಡ್ರೈ ಫ್ರೂಟ್ಗಳನ್ನೆಲ್ಲ ಪುಡಿ ಮಾಡಿ ಪೌಡರ್ ಮಾಡಿ ಅದನ್ನೆಲ್ಲ ಹಾಲು ಮತ್ತೆ ನೀರಲ್ಲಿ ಹಾಕೊಂಡು ಕುಡಿದ್ರೆ ಒಳ್ಳೇದು ಅಂತ ಹೇಳಿದರೆ. ಕುಡಿದವರೆಲ್ಲ ಆರೋಗ್ಯಕರವಾಗಿದ್ದಾರೆ, BP ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ, ಶುಗರು ನಾರ್ಮಲ್ ಆಗಿದೆ, ವೆಯ್ಟ್ನ ರಿಡಕ್ಷನ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಮಿಲೆಕ್ಸನ್ನು ಒಂದು ಹೊತ್ತಿನ ಊಟದ ಬದಲು 1 ಗ್ಲಾಸು ಹಾಕ್ಕೊಂಡು ಹಾಲ್ಗೋ ಅಥವಾ ನೀರಿಗೋ ಹಾಕ್ಕೊಂಡು ಕುಡಿದ್ರೆ ಸಿಕ್ಕಾಪಟ್ಟೆ ಸ್ಲಿಮ್ ಆಗ್ತೀರಾ. ಆರೋಗ್ಯ ಕೂಡ ಕಂಟ್ರೋಲ್ ಆಗಿರುತ್ತೆ, ವೆಯ್ಟು ರಿಡಕ್ಷನ್ ಆಗುತ್ತೆ. ಎಲ್ಲ ಕಡೆ ಸಿಗ್ತಾ ಇದೆ ಮಿಲೆಕ್ಸು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಆನ್ಲೈನಲ್ಲಿ ಮಿಲೆಕ್ಸ್ ಅವ್ರದ್ದು 3 ಪ್ರಾಡಕ್ಟ್ ಇದೆ, ಇವೆಲ್ಲ ಆನ್ಲೈನಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ರೆಡ್ಯೂ ಏಜ್ ಆಂಟಿ ಏಜಿಂಗ್ ಸೆಂಟರ್, ಇದು ನ್ಯೂ ಬೀಲ್ ರಸ್ತೆಯಲ್ಲಿದೆ. ಚರ್ಮ ಮತ್ತು ಕೂದಲಿಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಡಾಕ್ಟರ್ ಸಿರಾಜ್ ಅವ್ರನ್ನ ಭೇಟಿ ಮಾಡಿ. ಸಿರಾಜ್ ಅವರ ದೂರವಾಣಿ ಸಂಖ್ಯೆ 9902479694. ಈ ನಂಬರಿಗೆ ಫೋನ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಗಳನ್ನ ತೊಗೊಂಡು ಅವ್ರನ್ನ ಹೋಗಿ ನೀವು ಭೇಟಿ ಮಾಡ್ಬೋದು. ಅವ್ರ ಹತ್ರ ಸಿರಮು, ಶಾಂಪೂಸು, ಜೊತೆಗೆ ಫೇಸ್ ವಾಶು ಇವೆಲ್ಲವೂ ಇದೆ, ಇವೆಲ್ಲವೂ ಸಿಗುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೆಸ್ ಮಾಡಿದ್ರೆ ನೀವು ಐ ಬಟನನ್ನು ನಿಮಗೆ ಸಿರಾಜ್ ಅವರ ಕ್ಲಿನಿಕ್ಗೆ ಡೈರೆಕ್ಟಾಗಿ ಕರ್ಕೊಂಡೋಗಿ ಬಿಡುತ್ತೆ. ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿದಂಥ ತುಪ್ಪ ಯಾವುದಾದ್ರೂ ಇದ್ದರೆ ಅದು ಶ್ರೀಕೃಷ್ಣ ತುಪ್ಪವೇ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಅಡುಗೆ ಮಾಡ್ತಾ ಇದ್ದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ಇದನ್ನೆಲ್ಲ ಕುಡಿಬೇಕು, ಕುಡಿದು ಖಾಲಿ ಮಾಡಬೇಕು. ಹೊಸ ಅಡುಗೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.